ಹಿಂಗಿದ್ದಿದ್ ನಾನು ಈ ತರ ಆಗೋದಕ್ಕೆ ಕಾರಣ ಏನ್ ಗೊತ್ತಾ? ಇದು KFCಗೆ ಹೋಗೋ ದಾರಿ ಥರನ ಕಾಣಿಸ್ತಿದೆ. ನನಗೆ ಯಾಕೋ ಡೈರೆಕ್ಟ್ ಕೈಲಾಸಕ್ಕೆ ಹೋಗೋ ದಾರಿ ಥರ ಕಾಣಿಸ್ತಿದೆ. ಇವತ್ತು ನಾನು ಕೇರಳದ ವಯನಾಡಲ್ಲಿರೋ ಎಡಕಲ್ KFCಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಹೋಗೋದಾದ್ರೆ ಯಾವ ತರ ಹೋಗ್ಬೇಕು, ಟ್ರಕ್ಕಿಂಗ್ ಎಷ್ಟು ದೂರ ಇರುತ್ತೆ, ಆ್ಯಂಡ್ ಈ ಕೇವ್ ನೋಡೋದಕ್ಕೆ ಯಾವ ತರ ಇದೆ, ಎಲ್ಲದನ್ನು ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ಈ ಕೇವ್ ಸೋಮವಾರ ಒಂದಿನ ಬಾಗ್ಲಾಕಿರುತ್ತೆ, ಬಾಕಿ ದಿನ ಬೆಳಗ್ಗೆ 8:30 ಸಂಜೆ 4:30 ತನಕ ಓಪನ್ ಇರುತ್ತೆ. ಇನ್ನ ಈ KFCಗೆ ಎಂಟ್ರಿ ಆಗುವಂತ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲೇ ಪಾರ್ಕಿಂಗ್ ಸ್ಲಾಟ್ ಸಿಗುತ್ತೆ. ನೀವು ನಿಮ್ಮ ಗಾಡಿಗಳನ್ನ ಅಲ್ಲಿ ಪಾರ್ಕಿಂಗ್ ಮಾಡಿದ್ದ ನೆಕ್ಸ್ಟ್ ಸೆಕೆಂಡ್ ಲಿಟ್ರಲಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಎಂಟ್ರಿ ಚೆಕ್ ಪೋಸ್ಟ್ ಇಂದ ಸುಮಾರು 1 ಕಿಲೋಮೀಟರ್ ನಡೆದ ಮೇಲೆ ನಿಮಗೆ ಕೇವ್ಸ್ ಒಳಗಡೆ ಎಂಟ್ರಿ ಆಗೋದಕ್ಕೆ ಟಿಕೆಟ್ ಕೌಂಟರ್ ಸಿಗುತ್ತೆ. ಅಲ್ಲಿಂದ ಶುರು ಆಗುತ್ತೆ ನೋಡಿ ಆಕ್ಚುಲಿ ಟ್ರಕ್ಕಿಂಗ್ ಏನ್ ಬಹಳ ದೂರ ಇಲ್ಲ, ಹಾರ್ಡ್ಲಿ 1.5 ಕಿಲೋಮೀಟರ್ ಇದೆ. ಆದ್ರೆ ನಡೀತಾ ನಡೀತಾ ಸ್ಟೆಪ್ಸ್ಗಳು ಹಣೆಗೆ ಹೊಡಿತಾ ಇರುತ್ತೆ. ಹಗ್ಲಲ್ಲೇ ನಕ್ಷತ್ರ ಕಾಣಿಸ್ತಿದೆ. ಈ ಅಮ್ಮಂದು ವೆಹಿಕಲ್ಲು ಬಾ 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 ಅಂತ ಕರೀತಾ ಇರ್ತಾರೆ ಮೇಲಿಂದ. ಬಟ್ ಏನೇ ಹೇಳ್ರಿ, ವ್ಯೂ ಮಾತ್ರ ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ. ಕೊನೆಗೂ KFCಗೆ ಬಂದ್ಬಿಟ್ಟೆ. ಈ ಎಡಕಲ್ ಕೇವ್ ಏನಿದೆಯಲ್ಲ, ಇದು ಅಂತ ದೊಡ್ಡ ಕೇವ್ ಏನಲ್ಲ. ಆದ್ರೆ ಈ ಕೇವ್ಸ್ ನ ಒಳಗಡೆ ಇರುವಂತ ಕಲ್ಲುಗಳ ಮೇಲೆ ಹಿಂದಿನ ಕಾಲದಲ್ಲಿ, ಅಂದ್ರೆ ಭಾಷೆನೇ ಇರ್ಲಿಲ್ವಲ್ಲ, ಆ ಕಾಲದಲ್ಲಿ ಮಾತಾಡೋದಕ್ಕೆ ಅಂತ ಹೇಳಿ ಗೋಡೆಗಳ ಮೇಲೆ ಚಿತ್ರಗಳನ್ನ ಕೆತ್ತಿದ್ರು. ಆ ಚಿತ್ರಗಳು ಈ ಕಲ್ಲಿನ ಮೇಲೆ ಕೆತ್ತಿದ್ದಾರೆ. ಹಾಗಾಗಿ ಈ ಕೇವ್ ನ ತುಂಬಾ ಸ್ಟ್ರಾಂಗ್ ಆಗಿ ಪ್ರೊಟೆಕ್ಟ್ ಮಾಡಿದ್ದಾರೆ. ಅಲ್ಲೊಂದಿಬ್ರು ಪ್ರೊಟೆಕ್ಟರ್ ಯಾವಾಗ್ಲೂ ಇರ್ತಾರೆ. ಅವ್ರುಗಳು ಈ ಕೇವ್ ನ ಹಿಸ್ಟ್ರಿ ಬಗ್ಗೆ ಆಗ್ಲಿ ಅಥವಾ ಕಲ್ಲಿನ ಮೇಲೆ ಬಿಡಿಸಿರುವಂತ ಚಿತ್ರಗಳ ಬಗ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಇನ್ನ ಈ ಕೇವ್ ನ ಒಂದು ಭಾಗದಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ. ಆ ವ್ಯೂ ಪಾಯಿಂಟ್ ಎಷ್ಟು ಡೀಪ್ ಆಗಿದೆ ಅಂತ ಹೇಳಿದ್ರೆ, ಅದನ್ನ ದಾಟಬಾರ್ದು ಅಂತ ಒಂದು ರೈಲಿಂಗ್ಸ್ ನ ಅಡ್ಡವಾಗಿ ಕಟ್ಟಿದ್ದಾರೆ. ಅದನ್ನ ಕಟ್ಟಿಲ್ಲ ಅಂದ್ರೂ ಆಗಿರೋದು. ಯಾರಿಗೆ ತಾನೇ ಅದ್ರ ಕೆಳಗಡೆ ಇಳಿಯೋಷ್ಟು ಧೈರ್ಯ ಇದೆ? ಇಷ್ಟೆಲ್ಲ ಟ್ರೆಕ್ಕಿಂಗ್ ಮಾಡಿ ಫೈನಲಿ ಈ ಕೇವ್ ನ ನೋಡಿದ್ಮೇಲೆ ನನಗನ್ಸಿದ್ ಇಷ್ಟೇ, ಹೊರಗಡೆ ಜನಗಳೆಲ್ಲ ಈ ಕೇವಿನ ಬಗ್ಗೆ ಒಂಚೂರು ಜಾಸ್ತಿನ ಹೈಪ್ ಕೊಟ್ಟಿದಾರ ಅಂತ. ನನ್ ಕತೆ ಹಂಗಿರ್ಲಿ ಬಿಡಿ. ಈ ಕೇವ್ ನ ಕಂಪ್ಲೀಟ್ ಆಗಿ ನೋಡಿದ್ಮೇಲೆ ನಿಮಗೇನ್ ಅನ್ಸ್ತು? ಒಂದ್ಸಲನಾದ್ರೂ ಈ ಕೇವ್ಗೆ ವಿಸಿಟ್ ಮಾಡ್ಬೇಕು ಅಂತ ಅನಿಸ್ತಿದ್ಯಾ? ಅನ್ಸಿದ್ರೆ ಕಮೆಂಟ್ ಮಾಡಿ.